ಬೆಳಿಗ್ಗೆ ಎದ್ದು ನಮ್ಮ ಪಾಡಿಗೆ ನಾವು ಬೇರೆ ಏನಾದರೂ ತಿಂಡಿ ರೆಡಿ ಮಾಡ್ತೀವಿ, ಅವ್ರು ಬಂದು ತಿಂಡಿ ತಿಂತಾರೆ. ಬಟ್ ಇಂಥ ದಿನಗಳಲ್ಲಿ ಅವ್ರ ಥರದೇ ವೆಯ್ಟ್ ಮಾಡಿ ತಿಂಡಿ ಅದನ್ನು ಶೇರ್ ಮಾಡ್ಕೊತೀನಿ. ಆ ಉಂಡೆ ಹೊಡೆದೋಗ್ದಿರೋದಕ್ಕೆ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳಿರುತ್ತೆ. ಕೆಲವೊಬ್ರಿಗೆ ಅದು ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಮಾಡಿಟ್ಟಿದ್ದೀನಿ. ಇನ್ನು ಒಂದು ಉಳಿದಿದೆ. ಈ ಟ್ರೇ ತುಂಬ ಆಗಿತ್ತು ರಸಮಲಾಯಿ, ಅದರಲ್ಲಿ ಒಂದೇ ಒಂದು ಉಳಿಸಿದ್ದಾರೆ. ಏನು ಚಿತ್ರವಾಗಿ ಕಾಣಿಸ್ತಾ ಇದೆಯಾ ಕಣೆ? ಅದ್ರಲ್ಲಿ ನನ್ನ ಟೈಮಾಗಿ ಯಾವುದನ್ನು ಕಟ್ ಮಾಡಿಸ್ಕೊಂಡು ತಂದಿಲ್ಲ. ನಾರ್ಮಲ್ ಮಟನ್ ಏನು ತರ್ತಾರೆ ಹಾಗೆ ತಂದಿದ್ದಾರೆ. ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಇವಾಗ ಬೇಕಿದ್ರೆ ಸಾಲ್ಟ್ನ ಚೆಕ್ ಮಾಡಿ ಸಾಲ್ಟ್ ಬೇಕಾಗಿರೋಷ್ಟು ಹಾಕ್ಕೊಳ್ಬೇಕಾಗುತ್ತೆ. ಇನ್ನು ಇವಾಗ ಇದನ್ನು ಕ್ಲೋಸ್ ಮಾಡಿ ನಾನು ಬೇಡ ಹಾಕಿದ್ದೀನಿ. ಹಾಗೆ 2 ಸ್ಪೂನಷ್ಟು ಧನಿಯಾ ಪೌಡರ್ನು ಕೂಡ ಹಾಕ್ಕೊಳ್ತೀನಿ. ನಾವು ಎಲ್ಲೂ ಕೂಡ ಸಾಲ್ಟನ್ನ ಸಾಂಬಾರಲ್ಲಿ ಹಾಕೋದನ್ನು ತೋರಿಸ್ತೀನಿ. ಇವಾಗ ಹಾಕಿರೋ ಉಂಡೆನ ಚೆಕ್ ಮಾಡಿ ನೋಡೋಣ. ಇಲ್ಲಿ ನೋಡಿ, ಹೊಡೆದೋಗಿಲ್ಲ, ನೀಟಾಗಿ ಬಂದಿದೆ. ಇವಾಗ ಅದನ್ನು ತೆಳುವಾಗಿ ಮಾಡ್ಕೊಳ್ಳೋದು ಇದು ಒಂದು ಡೌಟ್ ಅನಿಸಿರುತ್ತೆ ನಿಮಗೆ ಅಂತ ಹೇಳಿ ಅದನ್ನು ಕೂಡ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸರ್, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ನಾವು ಪೇಪರ್ಸ್, ನ್ಯೂಸ್ ಪೇಪರ್ಸ್ ಹಾಗೆ ಸ್ಯಾರಿ ಕವರ್ಸ್ ಈ ಥರದನ್ನ ಯೂಸ್ ಮಾಡ್ತಾ ಇದ್ವಿ. ನಿಮಗೆಲ್ಲ ಮಳೆ ಚಳಿನಲ್ಲಿ ಜಾಸ್ತಿ ಚೆನ್ನಾಗಿ ಉಪ್ಪು ಬರಬೇಕಾದಾಗ ಈ ರೀತಿ ಹಾಕಿಡಿ. ಇದಿಲ್ಲ ಸುಡ್ತಾ ಮೆಲ್ಗೆ ತಿನ್ನಿ. ಅವಳನ್ನ ಅರ್ದು ಬೀದಿಗೆ ಹಾಕ್ತೀನಿ ನಾನು, ಅದಂತೂ ಗ್ಯಾರಂಟಿ. ಕಷ್ಟಪಟ್ಟು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಆಲ್ರೆಡಿ 10 ಕಾಲಾಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇಲ್ಲಿ ಸಾನು ಪೂಜೆ ಮಾಡ್ತಾ ಇದ್ದಾಳೆ, ದೇವ್ರ ಪೂಜೆನ. ಅಂದರೆ ಇವತ್ತು ಸಂಡೇ, ಹಾಗಾಗಿ ಸಾನುಗೆ ಸ್ನಾನ ಮಾಡಿ ಪೂಜೆ ಮಾಡು ಅಂತ ಹೇಳಿದೆ. ಅದಕ್ಕೋಸ್ಕರ ಅವಳು ಪೂಜೆ ಮಾಡ್ತಾ ಇದ್ದಾಳೆ. ಇನ್ನು ಬ್ರೇಕ್ಫಾಸ್ಟ್ ಮಾಡ್ಬೇಕು ನಾನು. ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ. ಅಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಸಂತು ನಾನ್ ವೆಜ್ ತರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಅಂದರೆ ನಾರ್ಮಲಾಗಿ ಕ್ರಿಕೆಟ್ ಆಡೋದಕ್ಕೆ ಹೋಗಿ ತೊಗೊಂಡು ಬರೋದು ಲೇಟ್ ಆಗುತ್ತಲ್ವ, ಹಾಗೆ ಹೋಗಿದ್ದಾರೆ. ಲೇಟ್ ಆಗುತ್ತೆ ಬರೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಬಟ್ ಬರ್ತಾಯಿದ್ದೀನಿ ಅಂತ ಹೇಳ್ತಾನೆ ಇದ್ದಾರೆ. ನಾರ್ಮಲಾಗಿ ಬೇರೆ ದಿನಗಳಲ್ಲಾದರೆ ಅವರು ಕ್ರಿಕೆಟ್ ಡೈಲಿ ಹೋಗ್ತಾರೆ. ಬಟ್ ನಾರ್ಮಲ್ ದಿನಗಳಲ್ಲಿ ಏನಂದರೆ ಬೆಳಿಗ್ಗೆ ಎದ್ದು ನಮ್ಮ ಪಾಡಿಗೆ ನಾವು ಬೇರೆ ಏನಾದರೂ ತಿಂಡಿ ರೆಡಿ ಮಾಡ್ತೀವಿ, ಅವ್ರು ಬಂದು ತಿಂಡಿ ತಿಂತಾರೆ. ಬಟ್ ಇಂಥ ದಿನಗಳಲ್ಲಿ ಅವ್ರ ಥರದೇ ವೆಯ್ಟ್ ಮಾಡಿ ತಿಂಡಿ ಮಾಡಬೇಕಲ್ವ, ಹಾಗಾಗಿ ನಮಗೇನೋ ಹೋದ್ರಲ್ಲ ಲೇಟ್ ಆಯಿತು ಅಂತ ಅಂದ್ಕೊತಾ ಇರ್ತೀನಿ. ಇನ್ನು ಇವಾಗ ಅವಳು ಪೂಜೆ ಮಾಡಿ ಮುಗಿಸ್ತಾಳೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟೆ, ನಾನು ಮನೆ ಕ್ಲೀನ್ ಮಾಡಿಕೊಟ್ಟೆ. ಅವಳು ಸ್ನಾನ ಮಾಡಿ ಪೂಜೆ ಮಾಡ್ತಾ ಇದ್ದಾಳೆ. ಇನ್ನು ಅವಳು ಪೂಜೆ ಮಾಡಿ ಮುಗಿಸ್ಲಿ, ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡೋದಕ್ಕೆ ಅಂತ ಹೇಳಿ ಬ್ರೇಕ್ಫಾಸ್ಟ್ ಏನು ಮಾಡಲ್ಲ, ಡೈರೆಕ್ಟ್ ಅಡುಗೆನೇ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಟನ್ ತರ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಬಿರಿಯಾನಿ ಮಾಡೋಣ ಅಂದ್ಕೊಂಡೆ. ಫಸ್ಟು ಬಿರಿಯಾನಿ ಮಾಡು ಅಂತ ಕೇಳಿದ್ರು. ಬಟ್ ಆದರೆ ಸಂತು ಡ್ಯೂಟಿ ಮೇಲೆ ಮಂಡ್ಯಕ್ಕೆ ಹೋಗ್ಬೇಕಂತೆ. ಅದಕ್ಕೋಸ್ಕರ ಸರಿ ಆಯಿತು, ಆಗೋದಿಲ್ಲ ಇವಾಗ, ಏನೋ ಒಂದು ಮಾಡು ಸರಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಕೈಮಾ ಉಂಡೆ ಮಾಡಬೇಕು ಅಂತ ಅಂದ್ಕೊಂಡೆ. ಮನೆ ಊರಲ್ಲೂ ಕೂಡ ಮಾಡಿದ್ವಿ, ಬಟ್ ಸಾಕೇ ಆಗಲಿಲ್ಲ ಅನಿಸ್ತು. ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಕೈಮಾ ಉಂಡೆ ನಾನೇ ಮಾಡೋದು, ಎಲ್ಲಾದ್ರೂ ನಾನೇ ಮಾಡ್ತೀನಿ ಅಂತ ಮಾಡ್ತೀನಿ, ಚೆನ್ನಾಗಿ ಬರುತ್ತೆ ಟೇಸ್ಟ್. ಅದಕ್ಕೋಸ್ಕರ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ. ತುಂಬ ಜನಕ್ಕೆ ಕೈಮಾ ಉಂಡೆ ಮಾಡಬೇಕಾದ್ರೆ ಉಂಡೆಗಳು ಹೊಡೆದೋಯ್ತು, ಸರಿಯಾಗಿ ಬರಲಿಲ್ಲ ಅಂತ ಅನ್ಕೊತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಇವತ್ತು ಅದನ್ನು ಶೇರ್ ಮಾಡ್ಕೊತೀನಿ. ಆ ಉಂಡೆ ಹೊಡೆದೋಗ್ದಿರೋದಕ್ಕೆ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳಿರುತ್ತೆ. ಕೆಲವೊಬ್ರಿಗೆ ಅದು ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ. ಉಂಡೆ ಹೊಡೆದೋಗುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಕೈಮಾ ಉಂಡೆನೇ ಮಾಡೋದಿಲ್ಲ. ಕೆಲವೊಬ್ಬರು ಎಣ್ಣೆನಲ್ಲಿ ಬೇಯಿಸ್ಬಿಟ್ಟೆಲ್ಲ ಹಾಕ್ತಾರೆ. ಅದು ಎಣ್ಣೆನಲ್ಲಿ ಬೇಯಿಸಿ ಹಾಕಿದ್ದು ಅದು ಸಾಂಬಾರಲ್ಲಿ ನೆನೆಯೋದೇ ಇಲ್ಲ, ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಇವತ್ತು ಕೆಲವೊಂದು ಟಿಪ್ಸ್ ಜೊತೆಗೆ ಕೈಮಾ ಉಂಡೆ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಆ ರೆಸಿಪಿನೂ ಕೂಡ ಇವಾಗ ಶೇರ್ ಮಾಡ್ತೀನಿ. ಇನ್ನು ಇಲ್ಲಿ ನೆನ್ನೆ ವೀಡಿಯೋಸ್ ಏನು ಮಾಡಲಿಲ್ಲ, ಬಟ್ ಆದರೆ ಮಕ್ಕಳು ರಸಮಲಾಯಿ ಕೇಳಿದರು, ಅದಕ್ಕೋಸ್ಕರ ಮಾಡಿಟ್ಟಿದ್ದೀನಿ. ಇನ್ನು ಒಂದು ಉಳಿದಿದೆ. ಈ ಟ್ರೇ ತುಂಬ ಆಗಿತ್ತು ರಸಮಲಾಯಿ, ಅದರಲ್ಲಿ ಒಂದೇ ಒಂದು ಉಳಿಸಿದ್ದಾರೆ. ಏನು ಅದು ಕೋಲ್ಡ್ ಕಮ್ಮಿ ಆಗಲಿ ಅಂತ ಹೇಳಿ ತೆಗೆದಿಟ್ಟಿದ್ದೀನಿ. ಅಂದರೆ ಫ್ರಿಜ್ಜಲ್ಲಿ ಇಟ್ಟಿದೆ. ಬಟ್ ನೆನ್ನೆ ಮಳೆ ಬಂದಿತ್ತು, ಚೆನ್ನಾಗಿ ಬಂದಿದೆ. ನೆನ್ನೆ ನೈಟ್ ಮಾತ್ರ ಫುಲ್ಲು ಮಳೆ, ಹಾಗಾಗಿ ಮಳೆನಲ್ಲಿ ಕೋಲ್ಡ್ ಇರೋದು ಜಾಸ್ತಿ ತಿನ್ನೋದು ಬೇಡ ಅಂತ ಹೇಳಿ ಅದು ಸ್ವಲ್ಪ ಕೋಲ್ಡ್ ಕಮ್ಮಿ ಆಗಲಿ ಅಂತ ತೆಗೆದು ಹೊರಗಿಟ್ಟಿದ್ದೀನಿ. ಅದು ಕೋಲ್ಡ್ ಕಮ್ಮಿ ಆಗಲಿ ನೋಡೋಣ, ಆಮೇಲಿಂದ ಯಾರು ಬೇಕಾದರೂ ತಿನ್ನೋಣ. ಓ ಖುಷಿ, ಏನಿದು ಹಿಂಗಾಗಿ ಎದ್ದು ಬರ್ತಾವಳೆ. ರಸಮಲಾಯಿ ಅಂತ ಹೆಸರು ಕೇಳ್ತಿದ್ದಂಗೆ ಬಂದ್ಬಿಟ್ಟಿದ್ದಾರೆ ಮೇಡಮ್. ಕೂದಲೆಲ್ಲ ಏನವ ಹಿಂಗೆ ಎತ್ಕೊಬಿಟ್ಟೈತೆ. ರಸಮಲಾಯಿ ಅಂತ ಹೆಸರು ಕೇಳ್ತಾ ಇದ್ದಂಗೆ ನಮ್ಮ ಕನುಷಿಗೆ ಎಚ್ಚರ ಆಗ್ಬಿಟ್ಟೈತಲ್ವ ಕಣೋ. ಸ್ನಾನ ಮಾಡಬೇಕು, ಎಣ್ಣೆ ಹಾಕಿದ್ದೀನಿ. ಅಯ್ಯೋ ವಿಚಿತ್ರವಾಗಿ ಕಾಣಿಸ್ತಾ ಇದೆಯಾ ಕಣೆ. ಜುಟ್ಟು ಅದು ಎಲ್ಲ ಅಮ್ಮಿಕೊಂಡು ಮಲಗ್ಬಿಟ್ಟವಳೆ, ಅದಕ್ಕೆ ಹಂಗೆ ಆಗ್ಬಿಟ್ಟೈತೆ. ಹಾಂ ಓಕೆ, ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಮಟನ್ ತಂದ್ಕೊಟ್ಟಿದ್ದಾರೆ ಸಂತು. ಇಲ್ಲಿ ಈರುಳ್ಳಿ ಅದನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಮಟನ್ ತಂದಿರೋದ್ರಲ್ಲಿ ನಾನು ಕೈಮಾಗಿ ಯಾವುದನ್ನು ಕಟ್ ಮಾಡಿಸ್ಕೊಂಡು ತಂದಿಲ್ಲ. ನಾರ್ಮಲ್ ಮಟನ್ ಏನು ತರ್ತಾರೆ ಹಾಗೆ ತಂದಿದ್ದಾರೆ. ನಾನು ಇದರಲ್ಲಿ ಆರಿಸ್ಕೊಂಡು ಕೈಮಾ ಪೀಸ್ನ ರೆಡಿ ಮಾಡ್ಕೊತೀನಿ. ನಾನು ಹೊರಗಡೆಯಿಂದ ಕಟ್ ಮಾಡಿಸ್ಕೊಂಡು ತರೋದಕ್ಕಿಂತ ಈ ರೀತಿ ತಂದು ಮನೆಯಲ್ಲೇ ಮಾಡ್ಕೊಳ್ತೀನಿ. ಇವಾಗ ಇದನ್ನು ಹೇಗೆ ಆರಿಸ್ಕೊತೀನಿ ಈ ಪೀಸ್ಗಳನ್ನ ಅನ್ನೋದನ್ನು ತೋರಿಸ್ತೀನಿ. ಹಾಗೆ ಮಾಡೋದು ಹೇಗೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಟೈಮಾಗಿ ಸಾಂಬಾರು ಮಾಡ್ಕೊಳ್ಳೋದು ಎಲ್ಲದನ್ನು ಕೂಡ ಬನ್ನಿ ಇವಾಗ ನೋಡೋಣ. ಇವಾಗ ಇದರಲ್ಲಿ ಪೀಸ್ನ ಆರಿಸ್ಕೊತೀನಿ ನಾನು ಈ ರೀತಿ ಪೀಸ್ನ ತೊಗೊತೀನಿ. ಇದು ಲೈಟಾಗಿದೆ, ತೊಂದರೆ ಇಲ್ಲ. ಈ ರೀತಿ ಇದ್ದರೆ ಮಟನ್ನ ತೊಗೊಳ್ಬೋದು. ಆದರೆ
ನಾವು ಈ ರೀತಿ ಇರೋ ಮಟನ್ನ ತೊಗೊಳ್ಬಾರ್ದು, ಫ್ಯಾಟ್ ಇರಬಾರ್ದು. ಫ್ಯಾಟ್ ಇದ್ದರೆ ಉಂಡೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಫ್ಯಾಟ್ ಇಲ್ಲದೆ ಇರೋಂಥ ಮಟನ್ನೇ ನೋಡಿ ತೊಗೊಳ್ಬೇಕಾಗುತ್ತೆ. ನೋಡಿ ಇದೆಲ್ಲ ಕರೆಕ್ಟಾಗಿದೆ ಕೈಮಗೆ. ಇಲ್ಲಿ ಈ ರೀತಿ ಪೀಸ್ಗಳನ್ನ ಆರಿಸಿ ಎತ್ಕೊತೀನಿ. ಇವಾಗ ಈ ಪೀಸ್ಗಳೆಲ್ಲದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲದನ್ನು ಕೂಡ. ಇವಾಗ ಫಸ್ಟು ಸಾಂಬಾರು ಮಾಡೋದನ್ನು ತೋರಿಸ್ಬಿಡ್ತೀನಿ ನಾನು, ಕೈಮಾಗೆ ಸಾಂಬಾರು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು. ಫಸ್ಟಿಗೆ ಕಡಾಯಿಗೆ ನಾನು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕೋತೀನಿ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಜಾರ್ಗೆ ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತೀನಿ. 6 ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಇಂಚಷ್ಟು ಶುಂಠಿನ ಹಾಕ್ಕೊತಾ ಇದ್ದೀನಿ. 1 ಇಡಿಯಷ್ಟು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಸಿಪ್ಪೆ ತೆಗೆದಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ನೀವು ಫಾರಮ್ ಆದರೆ ಸಿಪ್ಪೆ ತೆಗೆದು ಹಾಕ್ಕೊಳ್ಳಿ. 3 ಇಂಚಷ್ಟು ಚಕ್ಕೆ, 10 ಲವಂಗ, ಸ್ವಲ್ಪ ಗಸಗಸೆ, ಇದಿಷ್ಟನ್ನು ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ಫಸ್ಟಿಗೆ. ಇವಾಗ ಇದಿಷ್ಟು ನುಣ್ಣಗಾಗಿದೆ. ಇದಕ್ಕೆ ಹುರಿದಿರೋ ಅಂಥ ಈರುಳ್ಳಿನ ಹಾಕ್ಕೊತೀನಿ. ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಚಿಲ್ಲಿ ಪೌಡರು, ಧನಿಯಾ ಪೌಡರ್ 2 ಸ್ಪೂನಷ್ಟು ಹಾಕ್ಕೊತೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಇವಾಗೆ ನಾನು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಸಾಕು. ನಾನು ತೊಳೆದಿಕ್ಕಿರೋ ಮಟನ್ನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿ ಫ್ರೈ ಮಾಡ್ಕೊತೀನಿ. ನಿಮಗೆ ಡೌಟ್ ಆಗ್ತಾ ಇರ್ಬೋದು, ನಾನು ಕೈಮಾ ಸಾಂಬಾರು ತೋರಿಸ್ತೀನಿ ಅಂದ್ಬಿಟ್ಟು ಹೇಳಿ ಮಟನ್ ಸಾಂಬಾರು ತೋರಿಸ್ತಾ ಇದ್ದೀನಿ ಅಂತ. ಕೈಮಾಗೆ ಸೇಮ್ ಪ್ರೋಸೆಸ್ಸಲ್ಲೇ ಮಾಡೋ ಅಂಥದ್ದು ಇದು. ಅಂದರೆ ನಮ್ಮ ಮಂಡ್ಯ ಸೈಡ್ ಮಟನ್ ಸಾಂಬಾರಲ್ಲ ಇದು, ನಾರ್ಮಲಾಗಿ ಇಲ್ಲಿ ನಾನು ಬ್ಯಾಂಗ್ಳೂರಲ್ಲಿ ಕಲ್ತಿರೋ ಸಾಂಬಾರು. ಇದೇ ಸಾಂಬಾರನ್ನು ಕೈಮಾಗೂ ಕೂಡ ಯೂಸ್ ಮಾಡ್ತೀನಿ. ನೀವು ಮಟನ್ ಇಲ್ಲ ಬರೀ ಕೈಮಾ ಮಾತ್ರ ಮಾಡ್ತಿದ್ದೀನಿ ಅನ್ನೋದಾದರೆ ನೀವು ಜಸ್ಟ್ 1 ಈರುಳ್ಳಿನ ಕಟ್ ಮಾಡಿ ಹಾಕಿ ಎಣ್ಣೆಗೆ ನಾನು ಏನು ರುಬ್ಕೊಂಡೆ ಆ ಮಸಾಲೆನ ಹಾಕಿ ಫ್ರೈ ಮಾಡಿ ಸಾಂಬಾರನ್ನ ಮಾಡ್ಕೊಳ್ಬೋದು. ಮಟನ್ ಇದ್ದಿದ್ದರಿಂದ ನಾನು ಮಟನ್ನ ಹಾಕಿದ್ದೀನಿ ಅಷ್ಟೇ. ಇವಾಗ ಇದಕ್ಕೆ ನಾನು ರುಬ್ಬಿರೋ ಮಸಾಲೆನ ಹಾಕ್ಕೊತೀನಿ. ಇವಾಗ ಈ ಮಸಾಲೆನ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದು ಮಸಾಲೆನಲ್ಲಿ ಈರುಳ್ಳಿ ಒಂದೇ ಹುರಿದಿರೋದ್ರಿಂದ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊತೀನಿ. ತೀರಾ ಜಾಸ್ತಿ ಹೊತ್ತೇನು ಫ್ರೈ ಮಾಡಲ್ಲ, ಲೈಟಾಗಿ ಫ್ರೈ ಮಾಡಿ ಅದಕ್ಕೆ ನೀರು ಹಾಕ್ಕೊಳ್ಳೋದು ಅಷ್ಟೇ. ಇವಾಗ ಇದಕ್ಕೆ ನೀರು ಹಾಕ್ಕೊತೀನಿ. ಸಾಂಬಾರು ಎಷ್ಟು ಬೇಕಾಗುತ್ತೆ ಅಷ್ಟು ಅದಕ್ಕೆ ನೀರು ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಬೇಕಿದ್ರೆ ಸಾಲ್ಟ್ನ ಚೆಕ್ ಮಾಡಿ, ಸಾಲ್ಟ್ ಬೇಕಾಗಿರೋಷ್ಟು ಹಾಕ್ಕೊಳ್ಬೇಕಾಗುತ್ತೆ. ಇನ್ನು ಇವಾಗ ಇದನ್ನು ಕ್ಲೋಸ್ ಮಾಡಿ ನಾನು 2 ವಿಷಲ್ ಹಾಕ್ಸ್ಕೊತೀನಿ. ಮಟನ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಟನ್ ಬಲ್ತಿದೆ ಅಂದರೆ ಸ್ವಲ್ಪ ಜಾಸ್ತಿ ವಿಷಲ್ ಹಾಕ್ಸ್ಕೊಳ್ಳಿ, ಇಲ್ಲಾಂದರೆ 1-2 ವಿಷಲಲ್ಲೇ ಆಗಿರುತ್ತದು. ಇವಾಗ ಕೈಮಾಗ ರೆಡಿ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ. ಇವಾಗ ಮಸಾಲೆ ಏನು ಗ್ರೈಂಡ್ ಮಾಡ್ಕೊಂಡಿದೆ ಅದೇ ಜಾರ್ಗೆ ಇವಾಗ ಕೈಮಾಗೂ ಕೂಡ ರುಬ್ಕೊಳ್ಳೋದಕ್ಕೆ ಹಾಕ್ಕೊತೀನಿ. ಫಸ್ಟು ನಾನು ಅರ್ಧ ಈರುಳ್ಳಿನ ಹಾಕ್ಕೊತೀನಿ, ಜೊತೆಗೆ 1 ಇಂಚಷ್ಟು ಶುಂಠಿ, 1 ಇಡಿಯಷ್ಟು ಬೆಳ್ಳುಳ್ಳಿ, 2 ಪೀಸ್ ಚಕ್ಕೆ, 8 ಲವಂಗ, 3 ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊತೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇದನ್ನು ನೀರು ಹಾಕ್ಕೊಳ್ದೇ ರುಬ್ಕೊಳ್ಬೇಕಾಗುತ್ತೆ. ಫಸ್ಟು ಇವಾಗ ಇದನ್ನು ಹಾಗೆ ಪೌಡರ್ ಥರ ರುಬ್ಕೊತೀನಿ. ಇವಾಗ ಇದು ಈ ರೀತಿ ಪೌಡ್ರ್ ಆಗಿದೆ. ಇದಕ್ಕೆ ನೀರು ಹಾಕ್ತೇನೆ ನುಣ್ಣಗೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ತರಿಯಾಗಿದ್ರೂ ಕೂಡ ಉಂಡೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಇದಕ್ಕೆ ಇವಾಗ ಒಂದು ಐಡಿಯಾ ಇದೆ. ನಾವು ಇದರಲ್ಲಿ ಇವಾಗ 1 ಮೊಟ್ಟೆನ ಹಾಕ್ಕೊಂಡ್ರೆ ನೀರಿಲ್ಲದೆ ಇದ್ರೂ ಕೂಡ ಕಾಯಿ ಏನು ಹಾಕಿದ್ದೀವಿ ಅದು ಪೂರ್ತಿಯಾಗಿ ಕಾಯಿ ಮಸಾಲೆ ಎಲ್ಲ ನುಣ್ಣಗಾಗುತ್ತೆ. 1 ಮೊಟ್ಟೆನ ರುಬ್ಬೇಕಾದ್ರೆ ಈ ರೀತಿ ಕಾಯಿ ಜೊತೆ ಹಾಕ್ಕೊಂಡು ರುಬ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು ನುಣ್ಣಗೆ ಪೇಸ್ಟ್ ಆಗಿದೆ ಇದು. ಒಂದೇ 1 ಮೊಟ್ಟೆ ಹಾಕಿದ ತಕ್ಷಣವೇ ಇವಾಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತೀನಿ. ಇವಾಗ ಅದನ್ನು ತೆಗೆದಿಟ್ಟಿದ್ದೀನಿ. ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಮಟನ್ನ ಅದನ್ನು ಇದರಲ್ಲಿ ಹಾಕ್ಕೊಂಡು ಇದನ್ನು ಲೈಟಾಗಿ ರುಬ್ಕೊತೀನಿ. ತುಂಬ ಜಾಸ್ತಿ ನುಣ್ಣಗಲ್ಲ, ಸ್ವಲ್ಪ ಪೀಸ್ ಇರೋದು ಸ್ವಲ್ಪ ನುಣ್ಣಗಾಗೋ ರೀತಿ ರುಬ್ಕೊತೀನಿ. ತೋರಿಸ್ತೀನಿ ಇದನ್ನು. ಇವಾಗ ನೋಡ್ತಾ ಇರ್ಬೋದು ಇವಾಗ ಹೇಗಾಗಿದೆ ಅಂತ. ಪೂರಾ ನುಣ್ಣಗೆ ರುಬ್ಬಿಲ್ಲ, ಅದನ್ನು ಅಂದರೆ ಪೀಸ್ ಥರ ಎಲ್ಲೂ ಸಿಗದೆ ಇರೋ ರೀತಿ ರುಬ್ಕೊಂಡಿದ್ದೀನಿ. ಇದನ್ನು ಕೂಡ ಪ್ಲೇಟಲ್ಲಿ ಹಾಕ್ಕೊತೀನಿ. ಇವಾಗ 1 ಕಪ್ ಅಷ್ಟು ಹುರ್ಗಡ್ಲೆನ ಹಾಕ್ಕೊಂಡು ಜಾರಲ್ಲಿ ಪುಡಿ ಮಾಡ್ಕೊತೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ, ಎಷ್ಟು ಬೇಕಾಗುತ್ತೆ ನೋಡಿ ಮಿಕ್ಸ್ ಮಾಡ್ಕೊಳ್ಬೋದು. ಇವಾಗ ನಾನು ಇದಕ್ಕೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತೀನಿ. ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ.
ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ತೀರಾ ಜಾಸ್ತಿ ಖಾರ ಆಗೋದು ಬೇಡ. ಹಾಕಿದ್ದೀನಿ. ಹಾಗೆ 2 ಸ್ಪೂನಷ್ಟು ಧನಿಯಾ ಪೌಡರ್ನು ಕೂಡ ಹಾಕ್ಕೊಳ್ತೀನಿ. ನಾವು ಎಲ್ಲೂ ಕೂಡ ಸಾಲ್ಟ್ನ ಹಾಕಿಲ್ಲ, ಈ ಟೈಮಲ್ಲಿ ಇದಕ್ಕೆ ಸಾಲ್ಟ್ನು ಕೂಡ ಹಾಕ್ಕೊಳ್ತೀನಿ. ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಇದಿಷ್ಟನ್ನು ಹಾಕಿದಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗೋ ರೀತಿ. ಇವಾಗ ನಾನು ಹುರ್ಗಡ್ಲೆ ಏನು ಪುಡಿ ಮಾಡ್ಕೊಂಡಿದ್ದೀನಿ ಆ ಪೌಡ್ರನ್ನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹಾಕೊಳ್ಳಿ, ತುಂಬ ಜಾಸ್ತಿ ಅವಶ್ಯಕತೆ ಇಲ್ಲ, ಸಾಕು ಇದು. ಅಂದರೆ ಹುರ್ಗಡ್ಲೆ ಹಾಕೋದು ಉಂಡೆ ಒಡೆದೋಗದೆ ಇರಲಿ, ಸ್ವಲ್ಪ ಸ್ಟಿಫಾಗಿ ಬೈಂಡಿಂಗಿಗೆ ಇರಲಿ ಅಂತ ಹೇಳಿ ಹಾಕೊಳ್ಳೋದು. ತುಂಬ ಜಾಸ್ತಿ ಹಾಕಿದ್ರೂ ಕೂಡ ಕಡಲೆ ಉಂಡೆ ರೀತಿ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಕಾಯಿ ಕಡಲೆ ಉಂಡೆ ಥರ ಸ್ವಲ್ಪ ಈ ರೀತಿ ಕಡಲೆನ ಹಾಕೊಳ್ಳಿ. ಇನ್ನೊಂದು ನಾನು ಮೊಟ್ಟೆ ಹಾಕೋ ರೀಸನ್ ಬಂದು ಉಂಡೆ ಒಡೆದೋಗ್ಬಾರ್ದು ಅನ್ನೋ ರೀಸನ್ಗೋಸ್ಕರನೇ ಮೊಟ್ಟೆನೂ ಕೂಡ ಬಳಸೋವಂಥದ್ದು. ಹುರ್ಗಡ್ಲೆ ಮತ್ತು ಮೊಟ್ಟೆನ ಬಳಸಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಉಂಡೆ ಒಡೆದೋಗೋದಿಲ್ಲ. ನೀವು ಎಷ್ಟೇ ತೆಳುವಾಗಿ ಉಂಡೆ ಇದ್ರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಉಂಡೆ ಒಡೆದೋಗೋದಿಲ್ಲ. ಹಾಕಿದ್ದು ಹುರ್ಗಡ್ಲೆನಲ್ಲಿ ಇನ್ನೂ ಇಷ್ಟು ಪೌಡ್ರ್ ಉಳ್ಕೊಂಡಿದೆ, ಅವಶ್ಯಕತೆ ಇಲ್ಲ. ತೆಳುವಾಗಿ ಬಂದ್ರೂ ಪರವಾಗಿಲ್ಲ, ತೆಳುವಾಗಿದ್ರೂ ಉಂಡೆ ಒಡೆದೋಗೋದಿಲ್ಲ. ಸ್ವಲ್ಪ ನೋಡಿ ಹುರ್ಗಡ್ಲೆ ಪುಡಿನ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇವಾಗ ಇದನ್ನು ಫಸ್ಟಿಗೆ ಉಂಡೆ ಮಾಡ್ಕೊತೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕಿದ್ರೂ ಉಂಡೆ ಮಾಡ್ಕೊಳ್ಬೋದು. ಇವಾಗ ಇಷ್ಟು ಉಂಡೆ ಮಾಡಿದ್ದೀನಿ. ಇಷ್ಟನ್ನ ಮಕ್ಕಳಿಗೆ ಒಡೆ ರೀತಿ ಹಾಕ್ಕೊಡ್ತೀನಿ ಎಣ್ಣೆಯಲ್ಲಿ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳಿ. ಇವಾಗ ಇದನ್ನು ಸಾಂಬಾರಲ್ಲಿ ಹಾಕೋದನ್ನು ತೋರಿಸ್ತೀನಿ. ಇವಾಗ ಇದು ವಿಜುವಲ್ ಆಗಿದೆ, ಸಾಂಬಾರು ಕೂಡ ರೆಡಿಯಾಗಿದೆ. ಈ ಸಾಂಬಾರು ರೆಡಿಯಾಗಿದೆ. ಇದನ್ನು ಒಂದು ಕುದಿ ಕುದಿಸ್ಕೊತೀನಿ ಫಸ್ಟಿಗೆ. ಇವಾಗ ಅದು ಕುದೀಲಿ, ಅದ್ರ ಜೊತೆಗೆ ನಾನು ಈ ಸಾಂಬಾರನ್ನೇ ಸ್ವಲ್ಪ ತೆಗೆದಿಟ್ಕೊತೀನಿ. ಇವಾಗ ಸಾಂಬಾರನ್ನ ತೆಗೆದಿಟ್ಕೊಂಡಿದ್ದೀನಿ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊತೀನಿ. ಸಾಂಬಾರು ಮಳ್ತಿದೆ ಅಲ್ವಾ, 1-2 ಉಂಡೆನ ಹಾಕಿ ನೋಡಿ. ಅಕಸ್ಮಾತ್ ಹೊಡೆದೋದ್ರೆ ಇನ್ನು ಸ್ವಲ್ಪ ಹುರ್ಗಡ್ಲೆ ಹಾಕಬೇಕಿದ್ರು ಮಿಕ್ಸ್ ಮಾಡ್ಕೊಳ್ಬೋದು. ಇವಾಗ ಹಾಕಿರೋ ಉಂಡೆನ ಚೆಕ್ ಮಾಡಿ ನೋಡೋಣ. ಇಲ್ಲಿ ನೋಡಿ, ಹೊಡೆದೋಗಿಲ್ಲ, ನೀಟಾಗಿ ಬಂದಿದೆ. ಇವಾಗ ಎಲ್ಲ ಉಂಡೆನೂ ಹಾಕಿ ಬೇಯೋದಕ್ಕಿಡೋಣ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಇಡ್ತೀನಿ. ಈ ಟೈಮಲ್ಲಿ ಒಂದು ಲಿಡ್ನ ಕೂಡ ಕ್ಲೋಸ್ ಮಾಡಿಡ್ತೀನಿ. ಉಂಡೆ ಎಷ್ಟಾಗುತ್ತಾ? ಹೆಂಗೈತೆ ಸಂತ? ಅಲ್ಲಿ ಸಾಫ್ಟಾಗೂ ಐತೆ. ಹುರ್ಗಡ್ಲೆ ಜಾಸ್ತಿ ಹಾಕಿದ್ರೆ ಸಾಫ್ಟ್ನೆಸ್ ಹೋಗ್ಬಿಡುತ್ತೆ. ಮಸಾಲೆ ಸ್ಮೆಲ್ಲು ಸಕ್ಕತ್ತಾಗ್ಬಿಟ್ಟೈತಾ? ಕೈಮಾ ಸಾಂಬಾರಿಗೆ ಸ್ವಲ್ಪ ಜಾಸ್ತಿ ನೀರು ಹಾಕ್ತೆ. ಯಾಕೆ ಕಾರಣ ಅಂದರೆ ಕೈಮಾ ಉಂಡೆಗೆ ಹುರ್ಗಡ್ಲೆ ಅದನ್ನೆಲ್ಲ ಹಾಕಿರ್ತೀವಲ್ವ, ಅದು ಥಿಕ್ನೆಸ್ ಜಾಸ್ತಿ ಆಗುತ್ತೆ ಸಾಂಬಾರಲ್ಲಿ ಕೂಡ. ಆಮೇಲೆ ಮಸಾಲೆನೂ ಕೂಡ ಜಾಸ್ತಿ ಅನಿಸುತ್ತೆ. ಮಟನ್ ಸಾಂಬಾರಿಗೆ ಸ್ವಲ್ಪ ಮಸಾಲೆ ಜಾಸ್ತಿ ಬೇಕಾಗುತ್ತೆ. ಕೈಮಾದಲ್ಲಿ ಅದಕ್ಕೆ ಹಾಕಿರೋ ಮಸಾಲೆ ಅದು ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಜಾಸ್ತಿ ನೀರು ಹಾಕಿಬಿಟ್ಟು ಅದನ್ನು ತೆಳುವಾಗಿ ಮಾಡ್ಕೊಳ್ಳೋದು. ಇದು ಒಂದು ಡೌಟ್ ಅನಿಸಿರುತ್ತೆ ನಿಮಗೆ ಅಂತ ಹೇಳಿ ಅದನ್ನು ಕೂಡ ಕ್ಲಾರಿಟಿ ಕೊಡ್ತಾಯಿದ್ದೀನಿ. ಟ್ರೈ ಮಾಡಿ ನೀವು ಕೂಡ. ಉಂಡೆ ಯಾವುದೇ ಕಾರಣಕ್ಕೂ ಒಡೆದೋಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಹುರ್ಗಡ್ಲೆ ಜಾಸ್ತಿ ಹಾಕ್ಕೊಂಡ್ರೆ ಹಿಟ್ಟಿಟ್ಟು ಥರ ಆಗಿಬಿಡುತ್ತೆ. ಆದಷ್ಟು ಕಮ್ಮಿನೇ ಹಾಕಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನು ಊಟ ಮಾಡ್ತೀನಿ, ಟೈಮ್ ಆಗಿಬಿಟ್ಟೈತೆ. ಸಂತು ಡ್ಯೂಟಿಗೆ ಹೋಗಬೇಕು, ಅಂದರೆ ಮಂಡ್ಯಗೆ ಹೋಗ್ತಾರೆ ಅಂತ ಹೇಳಿದ್ನಲ್ಲ, ಅವ್ರು ಅಲ್ಲಿಗೆ ಹೋಗಬೇಕು. ನಾನು ಕೂಡ ಊಟ ಮುಗಿಸಿ ಆಮೇಲೆ ರೆಸ್ಟ್ ಮಾಡ್ತೀನಂತೆ. ನಮ್ಮ ಸಾನುಗೆ ಮಟನ್ ಅಂದರೆ ಅಷ್ಟು ಇಷ್ಟ ಆಗೋಲ್ಲ, ಚಿಕನ್ ಅಷ್ಟೇ ಫೇವ್ರೇಟು ಅಲ್ವೇ? ನಾನ್ ವೆಜ್ಜೇ ಇಷ್ಟ ಇಲ್ಲ. ಮುಂಚೆ ಚಿಕ್ಕದ್ರಲ್ಲಿ ತಿಂತಿಲ್ಲ, ಇವಾಗ ಬಿಟ್ಬಿಟ್ಟವಳೆ. ಅರಿವೇ ಇರಲಿಲ್ವಾ? ಅಯ್ಯೋ, ಕಟ್ ಮಾಡ್ಬಿಟ್ಟು ತಿಂತಾರೆ ಅಂತ. ಕಟ್ ಮಾಡ್ಬಿಟ್ಟು ತಿಂತಾರೆ ಅಂದರೆ ಪ್ರಾಣಿ ಎಲ್ಲ ನೋಡ್ತಾರೆ. ಸ್ವಲ್ಪ ದೊಡ್ಡಳಾದ್ಮೇಲೆ ಬಿಟ್ಬಿಡ ಆಯಿತು. ಅದು ಹಂಗೇನೆ ಅನ್ಸೋದು. ಸಂತು ನೆನ್ನೆ ಬುಕ್ಗಳನ್ನ ತಂದು ಕೊಟ್ಟಿದ್ರು, ಅಂದರೆ ಕನುಷಿ ಸ್ಕೂಲ್ ಬುಕ್ಗಳು. ಸಾನದು ಮುಂಚೆನೇ ಕೊಟ್ಟಿದ್ರು, 3 ಮಂತ್ಸ್ ಆಯಿತು ಸಾನದು ಕೊಟ್ಟು. ಅವಳದು ರ್ಯಾಪರ್ ಎಲ್ಲ ಆಗಿತ್ತು. ಕನುಷಿ ಬಂದಾಗ್ಲಿಂದಲೂ ಮಮ್ಮಿ ರ್ಯಾಪರ್ ಯಾವಾಗ ಆಗ್ತೀಯ, ನನ್ನ ಬುಕ್ಕೆ ಅಂತೇಳಿ ಕೇಳ್ತಾನೆ ಇದ್ಲು. ಅವಳಿಗೆ ಹೊಸ್ತೇನಾದರೂ ಬಂದುಬಿಟ್ರೆ ಅವಳು ಕೆಲಸ ಮುಗಿಸ್ಕೊಟ್ಬಿಡ್ಬೇಕು, ಆ ರೀತಿ ಕೇಳ್ತಾನೆ ಇದ್ಲು. ಸರಿ ಆಯಿತು, ರ್ಯಾಪರ್ ಹಾಕಿ ಮುಗಿಸ್ಬಿಡೋಣ ಅಂತೇಳಿ ನಾನು ಸಾನು ಕೂತ್ವಿ. 3 ಜನನೂ ಸೇರಿ ಹಾಕಿದ್ದೀವಿ, ಒಬ್ಬೊಬ್ಬರು ಒಂದೊಂದು ಕೆಲಸ ಅಂತ. ಸಾನು ಒಂದಷ್ಟು ರ್ಯಾಪರ್ ಹಾಕೋದು ಕಲ್ತಿದ್ದಾಳೆ. ಕೆಲವೊಂದು ಬುಕ್ಕಿಗೆ ಹಾಕಕ್ಕೆ ಬರದೇ ಇರೋವಂಥದ್ದಕ್ಕೆ ನಾನು ಹಾಕ್ಕೊಳ್ತೀನಿ. ಇನ್ನೂ ಹಾಗೆ ರ್ಯಾಪರ್ ಹಾಕ್ತಾ ಮಾತಾಡ್ತಾಯಿದ್ವಿ. ಸಾನು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ನಾವು ಪೇಪರ್ಸ್, ನ್ಯೂಸ್ ಪೇಪರ್ಸ್, ಹಾಗೆ ಸ್ಯಾರಿ ಕವರ್
ಕವರ್ಸ್ ಈ ಥರದನ್ನ ಯೂಸ್ ಮಾಡ್ತಾಯಿದ್ವಿ. ನಿಮಗೆಲ್ಲ ಅದೃಷ್ಟ ಮಾಡಿದ್ರಿ ಈ ರೀತಿ ಎಲ್ಲ ಅವರೇ ರ್ಯಾಪರ್ನ ಕೊಡ್ತಾರೆ ಅಂಥೇಳಿ. ಇನ್ನು ಅವ್ರು ಕೊಟ್ಟಿದ್ದ ರ್ಯಾಪರ್ ಅಷ್ಟು ಸಾಕಾಗಲಿಲ್ಲ. ಸಾನು ಬುಕ್ಸ್ಗೆ ಅಂತ ತಂದಿದ್ದು ಒಂದಷ್ಟು ರ್ಯಾಪರ್ ಇತ್ತು, ಅದನ್ನು ಸೇರಿಸಿ ಒಂದಷ್ಟು ಬುಕ್ಗಳಿಗೆ ರ್ಯಾಪರ್ ಹಾಕಿದ್ವಿ. ಇನ್ನು ಕೂತು ಮುಕ್ಕಾಲ್ ಅವರ್ ಆಯಿತು. ನಾನು ಸಾನು ಇಬ್ಬರು ಸೇರಿ ಹಾಕಿದ್ರೂ ಕೂಡ ಮುಕ್ಕಾಲ್ ಅವರ್ ಆಯಿತು. ಬೆನ್ನವೇ ಬಂದಿತ್ತು ಅನಿಸ್ತು. ಮುಂಚೆ ಎಲ್ಲ ಒಬ್ಬೊಬ್ಳೇ ಹಾಕ್ತಾಯಿದ್ದೆ, ಸಾನೋದು ಕನ್ನೋದು ಇಬ್ಬರು ಬುಕ್ನು ಕೂಡ. ರ್ಯಾಪರ್ ಹಾಕಿ ಸುಸ್ತಾಗಿತ್ತು. ಊಟ ಮುಗಿಸಿ ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಸಂಜೆಗೆ ದೋಸೆಗೆ ನೆನೆ ಹಾಕಿದ್ದೆ, ಅದನ್ನು ಕೂಡ ರುಬ್ಬಿಡೋಣ ಇವಾಗಲೇ ಅಂಥೇಳಿ ರುಬ್ಬಿಟ್ಟು ಎತ್ತಿಡೋಣ ಅಂತ ರುಬ್ತಾ ಇದೆ. ಇವಾಗ ದೋಸೆ ಹಿಟ್ಟಾಗಿದೆ, ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಅಂದರೆ ಇದನ್ನು ಕುಕ್ಕರಲ್ಲಿ ಹಾಕ್ಬಿಡ್ತೀನಿ. ರೀಸನ್ ಏನು ಅಂದರೆ ಮಳೆ ಬರ್ತಿದೆ, ಆಲ್ರೆಡಿ ಮಳೆ ಶುರುವಾಗಿದೆ. ಮಳೆಗಾಲದಲ್ಲಿ ದೋಸೆ ಹಿಟ್ಟು ಚೆನ್ನಾಗಿ ಉಪ್ಪಿ ಬರಬೇಕು ಅಂದರೆ ಕುಕ್ಕರ್ನಲ್ಲಿ ಹಾಕಿಬಿಟ್ರೆ ಅಂದರೆ ಅದು ಗ್ಯಾಸ್ಗೆ ಇಟ್ಟು ಮತ್ತು ವಿಷಲ್ ಎಲ್ಲದನ್ನು ಸೇರಿಸಿ ಇಟ್ಟರೆ ಅದ್ರ ಹಬೆನಲ್ಲೇ ದೋಸೆ ಹಿಟ್ಟು ಚೆನ್ನಾಗಿ ಉಪ್ಪಿ ಬರುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಕುಕ್ಕರ್ನಲ್ಲಿ ಹಾಕಿ ಮುಚ್ಚಿ ಇಡ್ತೀನಿ. ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಬೆಳೆ. ಮಳೆ ಚಳಿನಲ್ಲಿ ಜಾಸ್ತಿ ಚೆನ್ನಾಗಿ ಉಬ್ಬಿ ಬರಬೇಕು ಅಂದಾಗ ಈ ರೀತಿ ಹಾಕಿಡಿ. ಇದಿಲ್ಲ ಅಂದರೆ ಹಾಟ್ ಬಾಕ್ಸಲ್ಲಿ ಬೇಕಿದ್ರು ಹಾಕಿರ್ಬೋದು. ಈ ಥರ ಯೂಸ್ ಮಾಡಿಕೊಂಡ್ರೆ ದೋಸೆ ಇಟ್ಟು ಮಳೆ ಚಳಿಗಾಲದಲ್ಲಿ ಕೂಡ ತುಂಬ ಚೆನ್ನಾಗೇ ಇರುತ್ತೆ. ಮಧ್ಯಾಹ್ನ ಏನು ಕೈಮಾ ಮಾಡಿದ್ದೆ ಅದ್ರದ್ದು ವಡೆ ಹಾಕ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ಇವಾಗ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ವಡೆ ಶೇಪಲ್ಲಾದರೂ ತಟ್ಬೋದು, ಯಾವ ಶೇಪಲ್ಲಿ ಬೇಕಿದ್ರೂ ತಟ್ಬೋದು. ನಾನು ಬೇಯೋದಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ವಡೆ ಶೇಪ್ನಲ್ಲೇ ತಟ್ಟಿದ್ದೀನಿ. ವಡೆ ಹಾಕಿದ್ದಾಯಿತು. ಕನುಷಿಗೆ ಸಾನುಗಿಬ್ರು ಕಿಚಪ್ ಬೇಕಂತೆ ಹಾಕ್ಸ್ಕೊಂಡು ತಿಂತವ್ರೆ. ಹಾಂ, ಸುಡ್ತಾ ಮೆಲ್ಗೆ ತಿನ್ನಿ, ಬಿಸಿ ಇಲ್ದಿರೋದು ತಿನ್ನಿರಿ. ಚೆನ್ನಾಗೈತೆ ಕನುಷಿ? ಇನ್ನೊಂದು ಬೈಟು ಪೂರ್ತಿ ತಿಂದೇ ಬಿಡುತ್ತಾ. ಚೆನ್ನಾಗಿರುತ್ತೆ. ಈ ರೀತಿ ಬೇಕಾದರೂ ವಡೆ ಬೇಕಿದ್ದರೂ ಹಾಕ್ಕೊಡ್ಬೋದು. ಇದು ಚೆನ್ನಾಗಿರುತ್ತೆ. ಹೆಂಗೈತೆ ಸನಮ್ಮ? ನಗೆಟ್ಸ್, ಮಟನ್ ನಗೆಟ್ಸ್, ಇದು ಚಿಕನ್ ನಗೆಟ್ಸ್ ಅಲ್ಲ. ಆಯ್ತು, ತಿನ್ನು ಮುಗಿಸಿ ಇವಾಗ ಇಬ್ಬರೂ. ಅನ್ನ ಆದ್ರೆ ಒಳಗೋಗಲ್ಲ ನಮ್ಮ ಕನುಷಿಗೆ, ಇಂಥದ್ದಾದ್ರೂ ಒಳಗೋಗುತ್ತೆ. ಮಹಾಭಾರತ ಹಾಕೊಂಡು ಕೂತವಳು ನಮ್ಮ ಕನುಷಿಗೆ. ಅದು ಎಷ್ಟು ರೌಂಡ್ ನೋಡಿದ್ರು ಇಷ್ಟ ಆಯ್ತಾನೆ ಇರುತ್ತೆ ಮಹಾಭಾರತ. ಅದಕ್ಕೆ ಹಾಕೊಂಡು ಕೂತವಳಲ್ವೇನೆ. ಅಯ್ಯ, ರ್ಯಾಪರ್ ಹಾಕಿದಾಗ ಎಲ್ಲ ಅಂಡಿರಲಿಲ್ಲ, ಇವಾಗ ಅಂಡು ಹೋಗೈತೆ. ಅದಕ್ಕೆ ಇವಾಗ ಎತ್ತಿಡ್ತಾವಳು ಸಾನು ಎಲ್ಲದನ್ನು. ಕನುಷಿ ಬುಕ್ಕಳು ಕನುಷಿ ಎತ್ತಿಡಲ್ಲ, ಸಾನು ಎತ್ತಿಡಬೇಕು. ಹಾಂ, ಪ್ಯಾಕ್ ಮಾಡ್ತೀನಿ. ಏನು ಪ್ಯಾಕ್ ಮಾಡಬೇಡ, ಅವಶ್ಯಕತೆ ಇಲ್ಲ. ಇವಾಗ ಕಿಚನೆಲ್ಲ ಪೂರ್ತಿ ಕ್ಲೀನ್ ಮಾಡಿ ಮುಗಿಸಿದ್ದಾಗಿದೆ. ಪಾತ್ರೆ ಎಲ್ಲ ವಾಶ್ ಮಾಡಿ ಎತ್ತಿಟ್ಟೆ. ಇನ್ನು ದೋಸೆ ಹಿಟ್ಟು ಕೂಡ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಇನ್ನು ಟೈಮ್ ಇವಾಗ 11:05 ಆಗಿದೆ. ಸಂತು ಇವಾಗ ಜಸ್ಟ್ ಬಂದು ಊಟ ಮಾಡಿಬಿಟ್ಟು ಕೂತಿರೋದು. ಸಾನು ಕನುಗೆ ಇನ್ನೂ ನಿದ್ರೆನೇ ಬರ್ತಾಯಿಲ್ಲ. ಇನ್ನೂ ಎಷ್ಟೊತ್ತ? 2 ಗಂಟೆ 3 ಗಂಟೆ. ಇವಳೊಬ್ಳಿಗೆ ಹೊಸ ಬುಕ್ಗಳು ಬಂದ್ಬಿಟ್ಟು ನಿದ್ರೆ ಇವಳಿಗೆ ಬರಲ್ಲ. ಮೊದಲಾಗಿ ಇವತ್ತೊಂದಿನ ಓದೋದಲ್ಲ ಕಣವ. ಇವಾಗ ಮಲಗಬೇಕು, ಸುಸ್ತಾಯಿತು. ನನಗೂ ಸಾಕಾಯಿತು. ನಮ್ಮ ಕನುಷಿ ರ್ಯಾಪರ್ ಹಾಕೋದ್ರೊಳಗೆ ಬೆನ್ನವೇ ಶುರುವಾಗ್ಬಿಡ್ತು ಇವತ್ತು ಅಂತ ಅನಿಸುತ್ತೆ. ಅರ್ಧಾಕು ಅವಳನ್ನ ಅರ್ಧ ಬೀದಿಗೆ ಹಾಕ್ತೀನಿ ನಾನು, ಅದಂತೂ ಗ್ಯಾರಂಟಿ. ಕಷ್ಟಪಟ್ಟು ನಾವು ಹಾಕೋದು, ಕಿತಾಪತಿ ಮಾಡಿ ಕಿತ್ತಾಕೋದು, ಅದನ್ನೆಲ್ಲ ಅದೇ ಬುದ್ಧಿ. ನಮ್ಮ ಕನುಷಿ ಹತ್ರ ಇರೋದೆಲ್ಲ ಇದೇ ಬುದ್ಧಿ. ಹಾಕ್ಸ್ಕೊಳ್ಳೋ ಗಂಟೆ ಉಚಿತ. 1 ದಿನ 2 ದಿನ ಅದ್ರ ಆಸೆ ಇರುತ್ತೆ, 3ನೇ ದಿನಕ್ಕೆ ಆಸೆ ಬಿಟ್ಬಿಡ್ತಾಳೆ. ಓದೋದ್ರ ಬಗ್ಗೆನೂ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ, ಬುಕ್ಗಳ ಬಗ್ಗೆನೂ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಅಂಥ ಬುದ್ಧಿವಂತೆ ನನ್ನ ಮಗಳು. ಓಕೆ, ಇನ್ನು
ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.